ಧನುಸ್ಸು ರಾಶಿ ಅತಿಯಾದಂತಹ ನಂಬಿಕೆಯಿಂದ ದ್ರೋಹವಾಗುತ್ತೆ. ಅಂದರೆ ಯಾರನ್ನು ನಂಬಬೇಕೋ, ಯಾರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕೋ ಅದು ಖಂಡಿತವಾಗಿ ಇರಲೇಬೇಕು. ಆದರೆ ಯಾವುದೋ ಒಂದು ದುರಾಸೆಯಿಂದ ಯಾರನ್ನೋ ನಂಬಿ ತೊಂದರೆಯನ್ನು ಮಾಡಿಕೊಳ್ತಕ್ಕಂತಹ ಪ್ರಸಂಗ ಇಲ್ಲಿ ನಡೆಯುತ್ತೆ ಅನ್ನುವಂತಹ ಎಚ್ಚರಿಕೆ ಆಗಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಇದು ನಿಮಗೆ ಜೀವನದಲ್ಲಿ ಏನೋ ಒಂದು ರೀತಿಯ ಪಾಠ. ಇದರಿಂದಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತಾದರೆ ಕಷ್ಟ ಇದೆ. ವಿರೋಧಿಗಳಿಂದ ಕುತಂತ್ರ ನಡೀತಕ್ಕಂತಹ ಸಾಧ್ಯತೆಯೂ ಇದೆ. ಅದನ್ನು ಕೂಡ ಗಮನಿಸಿ. ಆತ್ಮೀಯರನ್ನು ಭೇಟಿ ಮಾಡೋದರಿಂದ ಕೆಲವಷ್ಟು ವಿಚಾರಕ್ಕೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ನಿಮಗೆ ಪ್ರಿಯವಾದಂತಹ ಕೆಲಸಕ್ಕೆ, ತುಂಬ ಇಷ್ಟಪಟ್ಟು ಮಾಡ್ತಕ್ಕಂತಹ ಕೆಲಸಕ್ಕೆ ಈ ದಿವಸ ಅಡ್ಡಿಯಾಗತ್ತೆ ಅನ್ನೋ ಸೂಚನೆ ಇದೆ. ಇದೆಲ್ಲದಕ್ಕೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಾಗ ಸ್ವಲ್ಪ ಮಟ್ಟಿಗೆ ಅದೆಲ್ಲವನ್ನು ಕೂಡ ತಪ್ಪಿಸಬಹುದು. ಕೆಟ್ಟದ್ದನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಅರ್ಥ. ಹಲವಾರು ರೀತಿ ಯೋಜನೆಗಳಿಗೆ ಭಂಗವಾಗುವಂಥದ್ದಿದೆ. ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಮನೆಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಸ್ವಲ್ಪ ವಿರಾಮವನ್ನು ಹಾಕಿ. ಯಾರೋ ಮನೆಯವರು, ಸಂಬಂಧಿಕರು, ಮನೆಯ ಸದಸ್ಯರು ಮಾತಾಡಿದರು ಅಂತಾದರೆ ತತ್ಕ್ಷಣದಲ್ಲಿ ಅದನ್ನು ವಿರೋಧ ಮಾಡೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಿ ಆ ವಿಷಯದ ಸತ್ಯಾಸತ್ಯತೆಗಳನ್ನು ತಿಳಿದು ವಿಚಾರವನ್ನು ಮಾಡಿ ಉತ್ತರವನ್ನು ಕೊಡ್ತಕ್ಕಂಥದ್ದು ನಿಮಗೆ ಗೌರವ ತರಬಹುದು ಅನ್ನುವಂಥದ್ದು ಅಭಿಪ್ರಾಯ. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಆದಷ್ಟು ವಿವಾದಗಳಿಂದ ದೂರ ಉಳ್ಕೊಳ್ಳಿ, ಒಳ್ಳೆಯದು. ಇಲ್ಲದೇ ಇದ್ದರೆ ಯಾರೋ ಹುಟ್ಟಾಕದಂತಹ ವಿವಾದಕ್ಕೆ ನೀವು ಕಾರಣೀಕರ್ತರು ಅಂತಕ್ಕಂತಹ ಕಪ್ಪು ಪಟ್ಟಿ ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ನಂಬಿಕೆ ಕೆಲಸ ಮಾಡೋದಿಲ್ಲ. ನೀವು ಯಾರನ್ನೋ ನಂಬಿ ಅವರಿಂದ ಈ ಕೆಲಸ ಆಗತ್ತೆ ಅಂತ ಹೇಳಿ ನೀವು ಹಾಗೇ ಕೊಡುತ್ರೆ ಖಂಡಿತವಾಗಿ ಆ ಕೆಲಸ ನಿಮ್ಮ ಪರವಾಗಿ ಆಗೋದಿಲ್ಲ. ಇದು ಸ್ಪಷ್ಟವಾಗಿ ನಿಮಗೆ ತಿಳಿದಿರಬೇಕಾಗತ್ತೆ. ನಿಮ್ಮ ಕೆಲಸಗಳನ್ನು ಬೇರೆಯವರಿಗೆ ಹೇಳಬೇಡಿ. ನಿಮ್ಮ ಕೆಲಸವನ್ನು ನೀವೇ ಮಾಡಿ ಮುಗಿಸಿ ಅನ್ನುವಂಥದ್ದು ಅರ್ಥ. ಮಾನಸಿಕವಾಗಿ ವ್ಯಥೆ ಪಡ್ತೀರಿ. ಸಮಯ ಕಳೆದು ಹೋಗಿಬಿಡುತ್ತೆ. ಆಮೇಲೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂತಹ ಯೋಚನೆ ನಿಮಗೆ ಬರುತ್ತೆ. ಪ್ರಯೋಜನ ಏನು? ಅದು ಕಳೆದು ಹೋದಂತಹ ವಿಷಯ. ಹಾಗಾಗಿ ಅದಕ್ಕೆ ಅವಕಾಶಗಳು ಬೇಡ. ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಸಾಧನೆಯನ್ನು ಮಾಡ್ತೀರಿ. ಆಸೆಗೆ ಮಿತಿ ಇಲ್ಲದೇ ಇರತಕ್ಕಂತಹ ಕಾರಣ ನಿರಾಸೆಯನ್ನು ಹೊಂದುತ್ತೀರಿ. ನೀವೇ ಮಾಡಿಕೊಳ್ತಕ್ಕಂತಹದ್ದು. ಯಾವುದೋ ಒಂದು ಪ್ರಮಾಣದ ಲಾಭ ಬರ್ತಾ ಇದೆ, ಏನೋ ಅನುಕೂಲ ಆಗ್ತಾ ಇದೆ ಅಂತಾದರೆ ಅದನ್ನು ದೈವಪ್ರಸಾದ ಅಂತ ಹೇಳಿ ತಿಳಿದು ಅದನ್ನು ಅನುಭವಿಸೋದಕ್ಕೆ ಮುಂದಾಗಬೇಕೇ ಹೊರತು ಇದು ಸಾಕಾಗಲಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಆಸೆ ಪಡ್ತಕ್ಕಂಥದ್ದು, ದುರಾಸೆಗೆ ಕಾರಣವಾಗ್ತಕ್ಕಂಥದ್ದು, ನಿರಾಸೆಯನ್ನು ಹೊಂದತಕ್ಕಂಥದ್ದು ನೋಡಬೇಕಾದಂಥದ್ದಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ಕುಂಭರಾಶಿ, ಸಾಲದ ವಿಚಾರಕ್ಕೆ, ಸಾಲ ಮಾಡಬೇಕು ಅಂತಂದರೆ ನಿಮಗೇನು ಹೆದರಿಕೆ ಏನಿಲ್ಲ. ಆದರೆ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು ಎಚ್ಚರಿಕೆ. ಯಾವುದೋ ಒಂದು ಉತ್ಸಾಹದಲ್ಲಿ ಮಾಡಿದಂತಹ ಸಾಲ ಮುಂದಿನ ದಿನಮಾನದಲ್ಲಿ ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ, ವೈಯಕ್ತಿಕ ಜೀವನದಲ್ಲಿ ಕಷ್ಟವನ್ನು ತಂದಿಡಬಹುದು. ಅದರ ಬಗ್ಗೆ ಯೋಚನೆ ಇರಲಿ. ಮನೆಯಲ್ಲಿ ಸಂತಸದ ಕ್ಷಣಗಳು ಬರುತ್ತೆ. ಅದನ್ನು ಆನಂದದಿಂದ ಅನುಭವಿಸಿ. ಅದಕ್ಕೆ ಯಾಕೆ ಭಂಗ ತಂದುಕೊಳ್ತೀರಿ? ಯಾಕೆ ಅದನ್ನು ವಂಚಿಸ್ಕೊಳ್ತೀರಿ? ಇದು ಪ್ರಶ್ನೆಯಾಗತ್ತೆ. ಹಲವಾರು ವಿಚಾರಗಳಲ್ಲಿ ಆಸಕ್ತಿಯನ್ನು ಸರಿಯಾಗಿ ತೋರಿಸ್ದಲೇ ಗೊಂದಲ ಮಾಡ್ಕೊಳ್ತೀರಿ. ಯಾವುದೋ ಒಂದು ವಿಷಯ ಇದೆ, ಅದು ನಿಮಗೆ ಸಂಬಂಧಪಟ್ಟಿದ್ದು, ಅದರಿಂದ ಒಳ್ಳೆಯದಾಗತ್ತೆ ಅನ್ನೋದಾದರೆ ಅದನ್ನು ಆಸಕ್ತಿಯಿಂದ ಪೂರ್ವಾಪರವನ್ನು ತಿಳಿದು ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ಇಲ್ಲ ಅದರಲ್ಲಿ ಏನೋ ಹುಳುಕಿದೆ, ಕೆಟ್ಟದಿದೆ, ಅದರಿಂದ ತೊಂದರೆ ಆಗತ್ತೆ ಎನ್ನುವಂತಹ ವಿಚಾರಗಳು ಗೊತ್ತಾದರೆ ಅದನ್ನು ದೂರ ಮಾಡಿ. ಈ ಎರಡೂ ಇಲ್ಲದೆ ತಟಸ್ಥ ನೀತಿಯನ್ನು ಅನುಭವಿಸಿ ತೊಂದರೆಯನ್ನು, ವಂಚನೆಯನ್ನು ನಿಮಗೆ ನೀವೇ ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಅನಾವಶ್ಯಕವಾದಂತಹ ಖರ್ಚಿನಿಂದ ಯೋಚನೆಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಸ್ನೇಹಿತರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಇದಕ್ಕೆಲ್ಲ ನಿಮ್ಮ ವರ್ತನೆ ಕಾರಣ, ಬೇರೆ ಇನ್ನೇನು ಅಲ್ಲಿ ಇಲ್ಲ. ಹಿರಿಯರ ಆಸ್ತಿ ವಿಚಾರದಲ್ಲಿ ಗೊಂದಲವನ್ನು ಮಾಡಿಕೊಳ್ತೀರಿ. ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯತ್ನ ಕಾರ್ಯದಲ್ಲಿ ನಿಮಗೆ ಜಯ ಇದೆ. ಆದರೆ ತುಂಬ ಪರಿಶ್ರಮ ಪಡಬೇಕು. ಇಷ್ಟು ಲಾಭಕ್ಕೋಸ್ಕರ ನಾನು ಇಷ್ಟೊಂದು ಕಷ್ಟಪಡಬೇಕಾ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದರೆ
ಏನೂ ಸಾಧ್ಯ ಆಗೋದಿಲ್ಲ, ಅದನ್ನು ಮಾಡಲೇಬೇಕು. ಗ್ರಹಗತಿಯ ಫಲ, ಗ್ರಹದ ಬಲ ಹಾಗೆ ಮಾಡಿಸುವಂಥದ್ದಾಗತ್ತೆ. ಎಲ್ಲರ ಮನಸ್ಸಿನಲ್ಲಿ ನಿಮ್ಮ ದೌರ್ಬಲ್ಯದ ವಿಚಾರವೇ ಪ್ರಸ್ತಾಪವಾಗ್ತಾ ಇರುತ್ತೆ. ನಿಮ್ಮ ವೀಕ್ನೆಸ್ ಏನು ಅನ್ನುವಂಥದ್ದನ್ನೇ ಎಲ್ಲರೂ ಮಾತಾಡ್ತಾರೆ. ಹಾಗಾಗಿ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು. ಸ್ತ್ರೀಯರಿಗೆ, ಮಾತೆಯರಿಗೆ ವಸ್ತ್ರ ಮತ್ತು ಧನಲಾಭದ ಯೋಗ ಈ ದಿವಸ ಕಾಣುವಂಥದ್ದಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಶುಭವಾದಂತಹ ದಿವಸ ಅಂತ ಹೇಳಬೇಕು. ಭೂ ವಿಚಾರದಲ್ಲಿ ಯಾವುದೇ ಕುತಂತ್ರವನ್ನು ಮಾಡಲಿಕ್ಕೆ ಹೋಗಬೇಡಿ. ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದರಿಂದ ಸ್ವಾಭಾವಿಕವಾಗಿ ಹೇಗಿರಬೇಕೋ, ವ್ಯಾವಹಾರಿಕವಾಗಿ ಹೇಗಿರಬೇಕೋ ಆ ರೀತಿ ಇರುವಂಥದ್ದು ಒಳ್ಳೆಯದು. ಹಿರಿಯರ ಆಸ್ತಿ, ದುಡ್ಡು ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಇದೆ. ಯಾವ ರೀತಿ ಅದನ್ನು ಹೇಗೆ ನೀವು ವಿನಿಯೋಗ ಮಾಡಿಕೊಳ್ತೀರಿ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.